ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಿಚ್ ಒನ್ ಪ್ರಾಪರ್ಟೀಸ್ ಮಹೇಶ್ ಮಾಡುವಂಥ ಅನಂತ ನಮಸ್ಕಾರಗಳು. ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಂತ ಭಾವಿಸ್ತಾ, ಜೊತೆಗೆ ಇದು 3 ಎಕರೆ ಮಾರುವಂಥ ರೋಡ್ ಪಕ್ಕ ಇರುವಂಥ ಜಮೀನು. ಜೊತೆಗೆ ನನಗೆ ಏನು ಇಷ್ಟ ಆಯಿತು, ಏನು ಇಷ್ಟ ಆಗಿಲ್ಲ, ಜೊತೆಗೆ ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಮಣ್ಣು ಯಾವುದು, ಎಲ್ಲವನ್ನು ಕೂಡ ನನಗೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕೆಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿ, ಜೊತೆಗೆ ಸೈಟಿಗೆ ಸಂಬಂಧಪಟ್ಟ ಮಾಹಿತಿ, ಜೊತೆಗೆ ಮನೆಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ. ಸ್ನೇಹಿತರೆ, ಇದು 3 ಎಕರೆ ಮಾರುವಂಥ ರೋಡ್ ಪಕ್ಕ ಇರುವಂಥ 40 ಅಡಿ ರೋಡ್ ಪಕ್ಕ ಇರುವಂಥ ಜಮೀನು. ಇದು ಹಿರಿಯೂರು ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ಕು. ಹಿರಿಯೂರಿಗೆ ಇಲ್ಲಿಗೆ 30 ಕಿಲೋಮೀಟ್ರ್ ಆಗುತ್ತೆ. ಚಿತ್ರದುರ್ಗಕ್ಕೆ ಒಂದು 65 ಕಿಲೋಮೀಟ್ರ್ ಆಗುತ್ತೆ ಈ ಜಾಗಕ್ಕೆ. ನೀವು ಮೊದಲಿಗೆ ನೋಡ್ತಾ ಇದ್ದೀರಾ, ಇದು ಹಿರಿಯೂರು ತಾಲೂಕು, ಚಳ್ಳಕೆರೆ ಎಂಡ್ ಅಂದರೆ ಗಡಿಭಾಗ, ಚಳ್ಳಕೆರೆ ಗಡಿಭಾಗ ಬಿಟ್ಟಾದಮೇಲೆ 3ನೇ ಜಮೀನೇ ಈ ಜಮೀನು. ಹಿರಿಯೂರು ತಾಲೂಕಿಗೆ ಸಂಬಂಧಪಡುತ್ತೆ. ಇದು ತುಂಬ ಚೆನ್ನಾಗಿದೆ, ಒಂದು ನೀರಾವರಿ ಮಾಡ್ಕೊಳ್ಳೋದಕ್ಕಂತೂ ತುಂಬ ಚೆನ್ನಾಗಿದೆ. ಮಣ್ಣು ವೈಟು ರೆಡ್ಡು ಮಿಕ್ಸ್ ಇದೆ. ನೀವು ನೋಡ್ತಾ ಇದ್ದೀರಾ, ವೈಟು ರೆಡ್ಡು ಮಿಕ್ಸ್ ಇದೆ. ನಾನು ಮೊದಲೇ ನೀವು ಅಲ್ಲಿ ಸ್ಥಳದಲ್ಲಿ ಹೋಗಿ ಪರಿಶೀಲನೆ ಮಾಡೋದಕ್ಕಿಂತ ಮುಂಚೆ ಇಲ್ಲಿ ಮಾಹಿತಿಯನ್ನು ಸಂಪೂರ್ಣವಾಗಿ ಕೊಟ್ಟಿರ್ತೀನಿ. ಇದು ರೆಡ್ಡು ಬ್ಲ್ಯಾಕು ಮಿಕ್ಸ್ ಇದೆ, ಸಾರಿ ರೆಡ್ಡು ವೈಟು ಮಿಕ್ಸ್ ಇದೆ. ಜೊತೆಗೆ ಇಲ್ಲಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೆ. ನೀವು ಈ ಕಡೆ ಭಾಗದಲ್ಲಿ, ಎಡಭಾಗದಲ್ಲಿ ನಿಮಗೆ ನೋಡಿ ಅಲ್ಲಿ ಕಾಣಿಸ್ತಾ ಇದೆ, ಅಡಿಕೆ, ತೆಂಗು, ಮಾವು ಆ ಥರದ ಬೆಳೆಗಳನ್ನು ಹಾಕಿದ್ದಾರೆ. ತುಂಬ ನೀಟಾಗಿ ಬಂದಿದೆ ಬೆಳೆ. ನೀವು ಒಂದು ಸರಿ ಅಬ್ಸರ್ವೇಷನ್ ಮಾಡಿ ನೋಡಿ. ಇದೆಲ್ಲ ಕೂಡ ತುಂಬ, ತೆಂಗಂತೂ ತುಂಬ ಅದ್ಭುತವಾಗಿ ಬಂದಿದೆ. ಅಲ್ಲಿ ಟೀಕು ಕೂಡ ಹಾಕಿದ್ದಾರೆ. ನೀವು ಪರಿಶೀಲನೆಗೆ ಹೋದಾಗ, ಅಂದರೆ ಜಮೀನಿನ ವಿಸಿಟ್ ಕೊಟ್ಟಾಗ ನೀವೆಲ್ಲವನ್ನೂ ಕೂಡ ಮಾಹಿತಿ ತಿಳ್ಕೊಳ್ಳಿ. ತುಂಬ ಚೆನ್ನಾಗಿದೆ, ನನಗಂತೂ ಹಿಡಿಸ್ತು. ಜೊತೆಗೆ 40 ಅಡಿ ರೋಡ್ ಪಕ್ಕ ಇರುವಂಥ 3 ಎಕರೆ ಜಮೀನು. ಭಾಳ ಚೆನ್ನಾಗಿದೆ ರೋಡ್ ಮಾತ್ರ. ಫ್ಯೂಚರಲ್ಲಿ ತಾರ್ ರೋಡ್ ಆಗುತ್ತೆ, ವಿಲೇಜ್ ರೋಡು. ನೀವು ನೋಡ್ತಾ ಇದ್ದರೆ ಇದು ತುಂಬ ಚೆನ್ನಾಗಿದೆ ರೋಡು. ಏನು ನನಗೆ ಇಷ್ಟ ಆಗದೆ ಇರೋ ಒಂದು ಅಂಶದ ಬಗ್ಗೆ ಯೋಚನೆ ಮಾಡೋದಾದರೆ, ಮಣ್ಣೊಂಚೂರು ಕಲಬೆರಕೆ ಇದೆ, ಅದು ನನಗೆ ಇಷ್ಟ ಆಗಲಿಲ್ಲ. ಯಾಕೆಂದರೆ ಈ ಕಡೆ ವೈಟ್ ಆದರೂ ಇರಬೇಕು, ಇಲ್ಲ ಬ್ಲ್ಯಾಕ್ ಆದರೂ ಇರಬೇಕು, ಇಲ್ಲ ರೆಡ್ ಆದರೂ ಇರಬೇಕು. ಆ ಥರ ಇಲ್ಲ, ಎರಡು ಮಿಕ್ಸ್ ಇದೆ, ರೆಡ್ಡು ವೈಟು ಮಿಕ್ಸ್ ಇದೆ. ಅದರಲ್ಲಿ ಒಂದು ಮೈನಸ್ ಪಾಯಿಂಟ್ ಆದರೂ ಆಗ್ಬೋದು. ಬಟ್ ಆದರೆ ಇಲ್ಲೆಲ್ಲ ಚೆನ್ನಾಗಿದೆ, ವಾತಾವರಣ ಕೂಡ ಚೆನ್ನಾಗಿದೆ, ನೀರಾವರಿ ಕೂಡ ಚೆನ್ನಾಗಿದೆ. ಅದನ್ನು ಉದ್ದೇಶವಾಗಿ ಇಟ್ಕೊಂಡು ಎಲ್ಲ ಚೆನ್ನಾಗಿದೆ. ಇದೊಂದೇ ನನಗೆ ಇಷ್ಟ ಆಗಿಲ್ಲ, ಬೇರೆ ಎಲ್ಲ ಚೆನ್ನಾಗಿದೆ. ಆ ಕಡೆ ದಾಳಿಂಬೆ ಹಾಕಿದ್ದಾರೆ, ಈ ಕಡೆ ಅಡಿಕೆ, ತೆಂಗು ಮತ್ತು ಟೀಕು ತುಂಬ ಚೆನ್ನಾಗಿದೆ. ನೀರಿನ ಸ್ಥಿತಿ ಕೂಡ ಚೆನ್ನಾಗಿದೆ. ನೀವೇನಾದರೂ ಈ ಕಡೆ ಇಂಟ್ರೆಸ್ಟ್ ಇದ್ದರೆ ಗಮನ ಹರಿಸ್ಬೋದು. ಇನ್ನು ಕೊನೆಯದಾಗಿ ಜನರಲ್ ಪ್ರಾಪರ್ಟಿ. ಇದು ಜನರಲ್ ಪ್ರಾಪರ್ಟಿ, ಕೋರ್ಟು ಕಚೇರಿ ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ಅದರಲ್ಲೂ ಕೂಡ ನೀವು ಪರಿಶೀಲನೆಗೆ ಬಂದಾಗ, ಜಮೀನು ವಿಸಿಟ್ ಕೊಟ್ಟಾಗ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಇದರ ಬೆಲೆ ಎಷ್ಟು, ಇಲ್ಲಿ ಯಾವ ಬೆಲೆಗೆ ಮಾರಾಟ ಮಾಡ್ಕೋಬೋದು ಅಥವಾ ತೊಗೋಬೋದು, ಎಲ್ಲವನ್ನು ಕೂಡ ನೀವು ತಿಳ್ಕೊಳ್ಳಿ. ಒಂದು ಅರ್ಧ ಗಂಟೆ ಸ್ಪೆಂಡ್ ಮಾಡಿ ಟೈಮ್ನ ಆ ಜಮೀನಲ್ಲಿ, ಎಲ್ಲವೂ ಕೂಡ ನಿಮಗೆ ತಾನೇ ಮಾಹಿತಿ ತಿಳಿಯುತ್ತೆ. ಇನ್ನು ಕೊನೆಯದಾಗಿ ಈ ಜಮೀನಿನ ಬೆಲೆ. ಈ ಜಮೀನಿಗೆ 1 ಎಕರೆಗೆ 40 ಅಡಿ ರೋಡ್ ಇರೋದ್ರಿಂದ, ನೀರಾವರಿಗೂ ಕೂಡ ಸೂಕ್ತ ಆಗಿರೋದ್ರಿಂದ ಇಲ್ಲಿ ನೀರಾವರಿ ಎಲ್ಲ ಚೆನ್ನಾಗಿದೆ. ಜಮೀನಿನ ಮಾಲೀಕ ಕೆಲವು ಕಾರಣಾಂತರಗಳಿಂದ ಇದನ್ನು ನೀರಾವರಿಯಾಗಿ ಪರಿವರ್ತನೆ ಮಾಡಿಕೊಂಡಿಲ್ಲ. ಅದನ್ನು ಹೊರತುಪಡಿಸಿ ಎಲ್ಲವೂ ಕೂಡ ಚೆನ್ನಾಗಿದೆ. ಇನ್ನು 1 ಎಕರೆ 10 ಲಕ್ಷದಿಂದ 10.5 ಲಕ್ಷ, 10,50,000 ಅದರ ಮಧ್ಯಭಾಗದಲ್ಲಿ ಆಗುತ್ತೆ ವ್ಯವಹಾರ. ತಗೋಬೋದು. ನೇರವಾಗಿ ಓನರ್ ಇರ್ತಾನೆ, ಯಾವುದೇ ರೀತಿ ತಂಟೆ ತಕರಾರು ಇಲ್ಲ. ಇನ್ನು ಯಾರೆಲ್ಲ ವಿಡಿಯೋ ನೋಡಿದಿರ ನಿಮ್ಮೆಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾಗಿ ವಂದನೆಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.